ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸೂರ್. ನಾವಿವತ್ತು ದೆಹಲಿ ಚುನಾವಣೆ ಕುರಿತಂತೆ ಒಂದು ಚರ್ಚೆಯನ್ನ ಮಾಡ್ಲಿಕ್ಕಿದ್ದೇವೆ. ಈ ಒಂದು ಚರ್ಚೆಯಲ್ಲಿ ವಿಜಯಪುರದ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಅದೇ ರೀತಿಯಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಡಾಕ್ಟರ್ ಸತೀಶ್ ಪಾಟೀಲ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಈ ದೆಹಲಿಯಲ್ಲಿ ಚುನಾವಣೆ ಯಾವ ರೀತಿ ನಡೀತಾ ಇದೆ, ದೆಹಲಿಯ ಚುನಾವಣೆ ಯಾವ ಪಕ್ಷಕ್ಕೆ ಒಂದು ಮತದಾರ ಒಲವು ತೋರಿಸ್ತಾ ಇದ್ದಾನೆ, ಅದೇ ರೀತಿಯಾಗಿ ಅಲ್ಲಿನ ಚುನಾವಣೆ ಕುರಿತಂತೆ ಏನೆಲ್ಲ ವಿಚಾರಗಳಿದ್ದಾವೆ, ಈ ಎಲ್ಲ ವಿಚಾರಗಳನ್ನು ಕೂಡ ಡಾಕ್ಟರ್ ಸತೀಶ್ ಪಾಟೀಲ್ ಅವರೊಂದಿಗೆ ಚರ್ಚೆ ಮಾಡೋಣ. ಡಾಕ್ಟರ್ ಸತೀಶ್ ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಸರ್, ಏನಂತ ಹೇಳಿದ್ರೆ, ಈ ಒಂದು ದೆಹಲಿ ಚುನಾವಣೆ ಇಡೀ ದೇಶದ ಒಂದು ಗಮನ ಸೆಳೆಯುವಂತ ಚುನಾವಣೆ. ಯಾಕಂತ ಹೇಳಿದ್ರೆ ಹಿಂದನೂ ಕೂಡ ಏನು ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಗೆಲುವನ್ನು ಗಳಿಸ್ಕೊಂಡ ನಂತರ ಏನು ಯಾವ ರೀತಿಯಾಗಿ ಅಧಿಕಾರಕ್ಕೆ ಬಂದ್ರು, ಅದಾದ ನಂತರ ತಂದಿರುವಂತಹ ಯೋಜನೆಗಳು, ಈ ಎಲ್ಲ ವಿಚಾರಗಳಿಂದನೂ ಕೂಡ ದೇಶದ ಗಮನವನ್ನ ಸೆಳೆತು ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಗಮನವನ್ನ ಕೂಡ ಸೆಳೀತು. ಈ ಸಲದ ಚುನಾವಣೆಯ ಪ್ರಮುಖ ವಿಚಾರ ಏನಿದೆ ಸರ್ ಅಲ್ಲಿ ದೆಹಲಿದು? ನೋಡಿ, ದೆಹಲಿಯಲ್ಲಿ ಸತತ 3ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು ಅಂತ ತಿಳ್ಕೊಂಡು ಒಂದ್ ಕಡೆ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ರು ಪ್ರಯತ್ನ ಪಡ್ತಾ ಇದ್ರೆ, ಸುಮಾರು 26 ವರ್ಷಗಳಿಂದ ದೆಹಲಿ ಅಧಿಕಾರ ಗದ್ದಿಗೆಯಿಂದ ದೂರ ಇರುವ ಭಾರತೀಯ ಜನತಾ ಪಕ್ಷ ಮರಳಿ ಅಧಿಕಾರವನ್ನ ಪಡಿಬೇಕು ಅಂತಕ್ಕಂತ ಒಂದು ಪ್ರಯತ್ನ ಪಡ್ತಾ ಇದೆ. ಇನ್ನು ಕಳೆದ 10 ವರ್ಷಗಳಿಂದ ದೆಹಲಿ ಗದ್ದಿಗೆಯಿಂದ ದೂರ ಇರುವ ಕಾಂಗ್ರೆಸ್ ಪಕ್ಷವು ಕೂಡ ಹೇಗಾದ್ರೂ ಮಾಡಿ ದೆಹಲಿಯನ್ನ ಮತ್ತೆ ತನ್ನ ವಶಕ್ಕೆ ಪಡಿಬೇಕು ಅಂತಕ್ಕಂತ ಒಂದು ಹೋರಾಟವನ್ನ ಮಾಡ್ತಾ ಇದೆ. ಆದ್ರೆ ಮೇಲ್ನೋಟಕ್ಕೆ ದೆಹಲಿಯಲ್ಲಿ ತ್ರಿಕೋನ ಸ್ಪರ್ಧೆ ಅಂತಿಕೊಂಡು ಅನ್ನಿಸಿದ್ರು ಕೂಡ ಸ್ಪರ್ಧೆ ಇರೋದು ಮಾತ್ರ ಆಮ್ ಆದ್ಮಿ ಮತ್ತು ಬಿಜೆಪಿ ಮಧ್ಯೆನೆ ನೇರ ಸ್ಪರ್ಧೆ ಇದೆ ಅಂತಿಕೊಂಡು ನಾವು ಹೇಳ್ಬೋದು. ಇಡೀ ದೇಶಾದ್ಯಂತ ತೀವ್ರ ಕುತೂಹಲಕ್ಕೆ ಈ ಬಾರಿಯ ಒಂದು ದೆಹಲಿ ವಿಧಾನಸಭಾ ಚುನಾವಣೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ. ಅಂದ್ರೆ ಕಾರಣ, ರಾಷ್ಟ್ರದ ರಾಜಧಾನಿ ಚುನಾವಣೆ ಇದು. ದೆಹಲಿ ಅಂದ್ರೆ ರಾಷ್ಟ್ರದ ರಾಜಧಾನಿ, ಅದರ ಒಂದು ಚುನಾವಣೆ ಸಾಕಷ್ಟು ಮಹತ್ವವನ್ನ ಪಡೀತದೆ. ವಿದೇಶಿಗಳಿಂದ ಅಥವಾ ದೇಶದ ಯಾರೇ ಪ್ರಮುಖರು ಬಂದ್ರು ಕೂಡ ಅವ್ರನ್ನ ಸ್ವಾಗತಿಸ್ಲಿಕ್ಕೆ ದೆಹಲಿಯ ಮುಖ್ಯಮಂತ್ರಿ ಕೂಡ ಇರ್ತಾರೆ ಅನ್ನೋದನ್ನ, ಮತ್ತು ಯಾವುದೇ ಒಂದು ಪ್ರಮುಖ ರಾಷ್ಟ್ರೀಯ ಒಂದು ಸದ್ಭಾವನ ದಿನಗಳಲ್ಲಿ ರಾಷ್ಟ್ರ ನಾಯಕರಿಗೆ ಗೌರವ ಅರ್ಪಣೆಯಲ್ಲೂ ದೆಹಲಿ ಮುಖ್ಯಮಂತ್ರಿ ಇರ್ತಾರೆ. ಹೀಗಾಗಿ ಒಂದು ಸ್ಥಾನ ಬಹಳಷ್ಟು ಮಹತ್ವದ್ದು ಮತ್ತು ಅಲ್ಲಿ ಅಧಿಕಾರಕ್ಕೆ ಬರಲೇಬೇಕು ಅಂತಕ್ಕಂತ ಒಂದು ಆಸೆ 3 ಪಕ್ಷಗಳಲ್ಲೂ ಇದೆ. ಈ ಒಂದು ಸದ್ಯದ ಚುನಾವಣೆ ಪರಿಸ್ಥಿತಿಯನ್ನ ನಾವು ಅವಲೋಕಿಸಿದ್ರೆ, ನಾನು ಮೊದಲು ಒಂದು ಮಾತನ್ನ ನಾನು ತಮಗೆ ಫಸ್ಟ್ ಪಡಿಸ್ತೇನೆ. ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗೆ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ದೆಹಲಿಯಲ್ಲಿ 2 ಲೋಕಸಭಾ ಚುನಾವಣೆಯನ್ನ ನಾವು ಕಳೆದ 2 ಲೋಕಸಭಾ ಚುನಾವಣೆಯನ್ನ ನಾವು ಗಮನಿಸಿದ್ರೆ, ದೆಹಲಿ ಮತದಾರರು ಬಿಜೆಪಿ ಪಕ್ಷಕ್ಕೆ ಜಯ ಎಂದಿದ್ದಾರೆ. ಆದ್ರೆ ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಜನರು ಜಯಕಾರ ಹಾಕಿದ್ದಾರೆ. ಇಲ್ಲಿ ಸ್ಪಷ್ಟ ಆಗೋದಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಗೆ ಚುನಾವಣೆಗೆ ವ್ಯತ್ಯಾಸ ಇರ್ತಕ್ಕಂಥದ್ದು. ಇನ್ನು ಪ್ರಾರಂಭ ಹಂತದಲ್ಲಿ ಈ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಯ್ತಲ್ಲ, ಆ ಒಂದು ಹಂತದಲ್ಲಿ ದೆಹಲಿಯಲ್ಲಿ ಏನಿತ್ತು ಪರಿಸ್ಥಿತಿ, ಟ್ರೆಂಡ್ ಏನಿತ್ತು ಅಂದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಹೆಚ್ಚಿನ ಒಲವನ್ನ ಅವಾಗ ಜನ ತೋರಿಸಿದ್ರು. ಯಾಕಂದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಅಧಿಕಾರಕ್ಕೆ ಏರಲು ಅನುಕೂಲಕರ ಅಂಶಗಳತ್ತ ನಾವು ಗಮನ ಹರಿಸಿದಾಗ, ಮೊದಲನೇದಾಗಿ ಕಳೆದ 10 ವರ್ಷಗಳಲ್ಲಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಮಾಡಿದ ಅಭಿವೃದ್ಧಿ ಕಾರ್ಯಗಳು, ಉದಾಹರಣೆಗೆ ವಿನೂತನ, ಇಡೀ ನಮ್ ದೇಶದಲ್ಲೇ ವಿನೂತನ ಕಾರ್ಯಕ್ರಮಗಳನ್ನ ಕೊಟ್ಟ ಮೊದಲು ಪಕ್ಷ ಆಮ್ ಆದ್ಮಿ ಪಕ್ಷ, ಅದರ ನಾಯಕ ಅರವಿಂದ್ ಕೇಜ್ರಿವಾಲ್ ಅಂತ ಹೇಳ್ಬೋದು. ಈ ಉಚಿತ ನೀರು, ಉಚಿತ ವಿದ್ಯುತ್, ಆಮೇಲೆ ಮೊಹಲ್ಲಾ ಕ್ಲಿನಿಕ್, ಆಮೇಲೆ ಪಬ್ಲಿಕ್ ಶಾಲೆಗಳು, ಇವುಗಳನ್ನೆಲ್ಲ ಕಲ್ಪನೆಯನ್ನ ಮೊದಲು ದೇಶದಲ್ಲಿ ತಂದವರು ಅರವಿಂದ್ ಕೇಜ್ರಿವಾಲ್. ಈ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಈ ಚುನಾವಣೆಯಲ್ಲಿ ತಮ್ಮ ಕೈ ಹಿಡಿದು ನಾವು ಮತ್ತೆ ಮರಳಿ 3ನೇ ಬಾರಿಗೆ ಅಧಿಕಾರಕ್ಕೆ ಬರ್ತೇವೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿದ್ದಾರೆ. ಆಮೇಲೆ ಇನ್ನೊಂದು, ಅರವಿಂದ್ ಕೇಜ್ರಿವಾಲ್ ಅವರು ನೀಡಿರ್ತಕ್ಕಂಥ ಭರವಸೆಗಳು. ಈಗ ಮಹಿಳೆಯರಿಗೆ 2100 ರೂಪಾಯಿಗಳ ಒಂದು ಉಚಿತ ಗ್ಯಾರಂಟಿ ಯೋಜನೆಯನ್ನ ಆಮ್ ಆದ್ಮಿ ಪಕ್ಷ ಮೊದಲ ಬಾರಿಗೆ ಪ್ರಕಟಿಸಿತು. ಆ ನಂತರ ಯುವಕರಿಗೆ, ವೃದ್ಧರಿಗೆ ಮತ್ತು ಅವರಿಗೆ ಯುವಕರಿಗೆ ನಿರುದ್ಯೋಗ ಭತ್ಯೆ, ವೃದ್ಧರಿಗೆ ಮಾಸಿಕ ಪಿಂಚಣಿ, ಆನಂತರ ಅರ್ಚಕರಿಗೆ, ವಿಶೇಷವಾಗಿ ಅರ್ಚಕರಿಗೆ ಮಾಸಿಕ 18,000 ರೂಪಾಯಿ ಮಾಸಿಕ 18,000 ಮಾಸಿಕ ಒಂದು ಯೋಜನೆಗಳ ಘೋಷಣೆ ಮಾಡಿದ್ರು. ಆನಂತರ ದೆಹಲಿಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಆದ್ಯತೆ ನೀಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ರು. ಈ ನೀಡಿದ ಭರವಸೆಗಳು ಕೂಡ
ತಮ್ಮ ಒಂದು ನೆರವಿಗೆ ಬರ್ತವೆ ಅಂತಕ್ಕಂತ ಒಂದು ವಿಶ್ವಾಸದಲ್ಲಿ ಆಮ್ ಆದ್ಮಿ ಪಕ್ಷ ಇದೆ. ಆಮೇಲೆ ಇನ್ನೊಂದು ಗಮನಿಸಿ, ರಾಜಕೀಯವಾಗಿ ಏನೆಲ್ಲ ತಂತ್ರಗಳನ್ನ ಮಾಡ್ಬೇಕು ಅವೆಲ್ಲ ತಂತ್ರಗಳನ್ನ ಕೂಡ ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಅದಕ್ಕಿಂತ ಮೊದಲು ಸರ್ ಏನಂತ ಹೇಳಿದ್ರೆ ದೆಹಲಿಯಲ್ಲಿ ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ 699 ಅಭ್ಯರ್ಥಿಗಳು ಒಂದು ಚುನಾವಣಾ ಕಣದಲ್ಲಿದ್ದಾರೆ. ಒಟ್ಟು 13,033 ಮತಗಟ್ಟೆಗಳನ್ನ ಅಲ್ಲಿ ಸ್ಥಾಪನೆ ಮಾಡಲಾಗಿತ್ತು. 1,55,24,000 ಮತದಾರರು ಅಲ್ಲಿ ಒಂದು ಮತವನ್ನು ಚಲಾಯಿಸಲಿಕ್ಕಿತ್ತು. ಆದ್ರೆ ಬಹಳಷ್ಟು ಕಡಿಮೆ ಮತದಾನ ಆಗಿದೆ ಇವತ್ತಿನ ಟ್ರೆಂಡ್ ನೋಡೋದಾದ್ರೆ. ಜೊತೆಗೆ ಏನಂತ ಹೇಳಿದ್ರೆ 2 ಲಕ್ಷ ಹೊಸ ಮತದಾರರು ಕೂಡ ನೋಂದಾಯಿಸಿಕೊಂಡಿದ್ರು. 2 ಲಕ್ಷ ಹೊಸ ಮತದಾರರು ಕೂಡ ಮೊದಲ ಬಾರಿಗೆ ಒಂದು ಚುನಾವಣೆಯಲ್ಲಿ ಮತದಾನ ಮಾಡಬೇಕಾಗಿತ್ತು. ಆದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಮತದಾನ ಆಗಿಲ್ಲ ಇವತ್ತು. ಅದಕ್ಕೆ ಕಾರಣ ಏನಿರ್ಬೋದು ಸರ್? ಯಾಕೆ ಮತದಾರರು ಅಲ್ಲಿ ಮತವನ್ನ ಹಾಕೋದಕ್ಕೆ ಯಾಕೆ ಬಂದಿಲ್ಲ? ನೋಡಿ, ಇನ್ನೊಂದು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದ ಒಂದು ಉದಾಹರಣೆಯನ್ನ ನೀವು ತೆಗೆದುಕೊಳ್ಬಹುದು. ಯಾವುದೇ ಚುನಾವಣೆಯಲ್ಲಿ ನಗರ ಪ್ರದೇಶದಲ್ಲಿ ಮತದಾನ ಕಡಿಮೆ ಆಗ್ತದೆ, ಗ್ರಾಮೀಣ ಭಾಗದಲ್ಲಿ ಮತದಾನ ಹೆಚ್ಚಾಗ್ತದೆ. ನಗರದಲ್ಲಿ ಎಜುಕೇಟೆಡ್ ಅಥವಾ ಗಣ್ಯರು ಅಂತಿಕೊಂಡು ಏನ್ ಕೇಳ್ತೀವಿ, ಎಲಿಟ್ಸ್ ಪೀಪಲ್ಸ್ ಏನಿದ್ದಾರೆ, ಮತಗಟ್ಟೆಗೆ ಹೋಗಿ ಮತ ಚಲಾವಣೆ ಮಾಡ್ಲಿಕ್ಕೆ ಅವ್ರು ಆಸಕ್ತಿ ತೋರೋದಿಲ್ಲ. ಇದು ಪ್ರಮುಖ ಒಂದು ಅಂಶ. ಉದಾಹರಣೆ ನಾವು ಮೊನ್ನೆ ಲೋಕಸಭಾ ಚುನಾವಣೆ ನೋಡಿದ್ವಿ. ಬೆಂಗಳೂರಿನ ಒಂದು ಕ್ಷೇತ್ರಗಳಲ್ಲೆಲ್ಲ ಎಷ್ಟಾಯ್ತು, 48, 46, 50 ಒಳಗಡೆ ಮತದಾನ. ಅದೇ ಗ್ರಾಮೀಣ ಭಾಗಕ್ಕೆ ಹೋದ್ರೆ 56, 65, 75ರಷ್ಟು ಮತದಾನ ಆಯ್ತು. ಹೀಗೆ ನಗರ ಪ್ರದೇಶದಲ್ಲಿ ಜನರು ಮತಗಟ್ಟೆಗೆ ಹೋಗಿ ಮತವನ್ನ ಚಲಾವಣೆ ಮಾಡ್ಲಿಕ್ಕೆ ಆಸಕ್ತಿ ತೋರದೇ ಇರೋದು ಒಂದು ಕಾರಣ ಅಂತಿಕೊಂಡು ನಾನು ಅದನ್ನ ವಿಶ್ಲೇಷಣೆ ಮಾಡಬಹುದು. ಆಮೇಲೆ ನಾನ್ ನಿಮ್ಗೆ ಹೇಳ್ತಾ ಇದ್ದೆ, ಈ ದೆಹಲಿ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲರ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಇನ್ನೊಂದು ಪ್ರಮುಖ ಅಂಶವನ್ನ ಗಮನಿಸ್ಬೇಕು. ಅರವಿಂದ್ ಕೇಜ್ರಿವಾಲ್ ನಾಯಕತ್ವ ಏನಿದೆ, ಅವ್ರ ಲೀಡರ್ಶಿಪ್ ಏನಿದೆ, ದೆಹಲಿ ಮತದಾರರು ವಿಧಾನಸಭಾ ಚುನಾವಣೆಯಲ್ಲಿ ಯಾವಾಗಲೂ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತಕ್ಕಂತ ಒಂದು ಅಂಶವನ್ನ ಆಧಾರಿಗೆ ಇಟ್ಕೊಂಡು ಮತದಾನವನ್ನ ಚಲಾವಣೆ ಮಾಡ್ತಾರೆ. ಈ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಮೀರಿಸುವ ಒಂದು ಅಥವಾ ಅವರ ಒಂದು ನಾಯಕತ್ವವನ್ನ ಹಿಂದಕ್ಕುವ ನಾಯಕರು ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿಗಳಿಲ್ಲ. ಅದು ಕೂಡ ಆಮ್ ಆದ್ಮಿಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬಹುದು ಅಂತ ಹೇಳಿ ನಾವು. ಆಮೇಲೆ ಇಲ್ಲಿ ಆಮ್ ಆದ್ಮಿ ಪಕ್ಷ ಗ್ರಾಸ್ ರೂಟ್ ಲೆವೆಲ್, ತಳಮಟ್ಟದಲ್ಲಿ ಕಳೆದ 10 ವರ್ಷಗಳಲ್ಲಿ ಅಲ್ಲಿ ದೆಹಲಿಯಲ್ಲಿ ಒಂದು ಪ್ರಬಲವಾದ ಕಾರ್ಯಕರ್ತರ ಪಡೆಯನ್ನ ಹೊಂದಿದೆ. ಆಮ್ ಆದ್ಮಿ ಪಾರ್ಟಿ. ಈಗ ಉದಾಹರಣೆಗೆ ಒಂದು ಅನುಕಂಪ ಕೂಡ ಈ ಬಾರಿ ಅವರಿಗೆ ವರ್ಕೌಟ್ ಆಗ್ತದೆ ಅಂತಕ್ಕಂಥ ಒಂದು ಆಶಾಭಾವನೆ ಇತ್ತು. ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ್ರು ಅಬಕಾರಿ ಹಗರಣದಲ್ಲಿ, ಆನಂತರ ವಾಪಸ್ ಬಂದ್ರು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ರು. ಇದೆಲ್ಲ ಏನು ಅಂದ್ರೆ ಜನರ ಸಿಂಪತಿಯನ್ನ ಗಳಿಸ್ಬೇಕು ಅಂತಕ್ಕಂಥ ಒಂದು ತಂತ್ರ, ಅದು ಒಂದು ಅಂಶ. ಆಮೇಲೆ ಅತಿಶಿ ಮೆಲ್ರನ್ ಅವರ ಸಿಎಂ ಮಾಡಿದ್ರು. ಯಾಕೆ ಸಿಎಂ ಅವ್ರನ್ನ ಮಾಡಿದ್ರು ಅಂದ್ರೆ ದೆಹಲಿಯಲ್ಲಿ ಮಹಿಳೆಯರ ಮತವನ್ನ ಆಮ್ ಆದ್ಮಿ ಪಕ್ಷ ಸೆಳೆಬೇಕು ಅಂತಕ್ಕಂಥ ಅದು ಒಂದು ತಂತ್ರ ಮಾಡಿದ್ರು. ಅದೇನೇನು ಈ ಕೆಲವು ಅಂಶಗಳು ಆಮ್ ಆದ್ಮಿ ಪಕ್ಷಕ್ಕೆ ಈ ಚುನಾವಣೆ ವರವಾಗಬಹುದು ಅಂತಕೊಂಡು ನಾವು ಮೊದಲೇ ಹಂತದಲ್ಲಿ ಹೇಳಿದ್ವಿ. ಆದ್ರೆ ಚುನಾವಣೆ ದಿನ ಹತ್ತಿರ ಬಂದಂತೆ ಆ ಆಮ್ ಆದ್ಮಿಗೆ ಇರ್ತಕ್ಕಂತ ಒಂದು ಗೆಲುವಿನ ಅವಕಾಶಗಳು ಕಡಿಮೆ ಆಗೋದು ಬಂದು ಏನೋ ಅನಿಸ್ತಾ ಇದೆ. ಚುನಾವಣೆ ಹತ್ರ ಬಂದಂತೆ ಆ ಕಾರಣಗಳನ್ನ ನಾವು ನೋಟ್ ಮಾಡೋದಾದ್ರೆ, ಇಲ್ಲಿ ಆಮ್ ಆದ್ಮಿ ನಂತರ ಅಲ್ಲಿ ಅಧಿಕಾರಕ್ಕೆ ಬರೋ ಪಕ್ಷ ಅಂದ್ರೆ ಬಿಜೆಪಿ, ಕಾಂಗ್ರೆಸ್ಗಂತೂ ಅಲ್ಲಿ ಅವಕಾಶ ಇಲ್ಲ. ಬಿಜೆಪಿ ಪಕ್ಷಕ್ಕೆ ಇರ್ತಕ್ಕಂತ ಒಂದು ಪ್ಲಸ್ ಪಾಯಿಂಟ್ ಗಳಂತ ನಾವು ಲೆಕ್ಕಾಚಾರ ಹಾಕೋದಾದ್ರೆ, ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷದ ಭ್ರಷ್ಟಾಚಾರ. ಕಳೆದ 10 ವರ್ಷಗಳ ಅವಧಿಯಲ್ಲಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಕೇಳಿ ಬಂದಿರತಕ್ಕಂತ ಭ್ರಷ್ಟಾಚಾರದ ಆರೋಪ. ಅಂದ್ರೆ ದೆಹಲಿ ಅಬಕಾರಿ ಹಗರಣದಲ್ಲಿ ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಬಂತು. ಸ್ವತಃ ಕೇಜ್ರಿವಾಲ್ ಅವರು ಜೈಲಿಗೆ ಹೋದ್ರು, ನಂತರ ಜಾಮೀನ್ ಮೇಲೆ ಹೊರಗೆ ಬಂದ್ರು. ಈ ಅಂಶವನ್ನ ಈ ಚುನಾವಣೆಯಲ್ಲಿ ಪ್ರತಿಪಕ್ಷಗಳು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಪ್ರಬಲವಾಗಿ ಪ್ರತಿಪಾದಿಸ್ತಾ ಇದ್ದಾವೆ. ಅರವಿಂದ್ ಕೇಜ್ರಿವಾಲ್ ಒಂದು ಆಶ್ಚರ್ಯ ಅಂದ್ರೆ, ಈ ಆಮ್ ಆದ್ಮಿ ಪಕ್ಷ ಬೆಳೆದು ಬಂದದ್ದ ಒಂದು ಇತಿಹಾಸನ ಅವ್ನು ಗಮನಿಸ್ಬೇಕು. ಅಣ್ಣಾ ಹಜಾರೆ ಅವ್ರ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಆಮ್ ಆದ್ಮಿ ಪಕ್ಷ ಮುನ್ನೆಲೆಗೆ ಬರ್ಲಿಕ್ಕೆ ಮೇನ್ ಒಂದು ಅಜೆಂಡಾನೇ ಭ್ರಷ್ಟಾಚಾರದ ವಿರೋಧಿ ಆಂದೋಲನದಿಂದ ಮುನ್ನೆಲೆಗೆ ಬಂದ್ರು. ಇವತ್ತು ವಿಪರ್ಯಾಸ ಅಂದ್ರೆ ಅದೇ ಅರವಿಂದ್ ಕೇಜ್ರಿವಾಲ್ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ. ಬಂದೆ ಈಗೇನು ಸರಳತೆಗೆ ಹೆಸರಾಗಿರ್ತಕ್ಕಂತ ಅರವಿಂದ್ ಕೇಜ್ರಿವಾಲ್ ಅವರು ಐಷಾರಾಮಿಯಾದ ಶೀಶ್ ಮಹಲ್ ಬಂಗಲೆಯನ್ನ ನಿರ್ಮಿಸಿ ಅದರಲ್ಲಿ ವಾಸ ಮಾಡ್ತೀನಿ ಅಂತಂದ್ರೆ, ಅದನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿ ಚುನಾವಣೆಯಲ್ಲಿ ಪದೇ ಪ್ರಸ್ತಾಪ ಮಾಡಿದ್ರು.
ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಪ್ರಬಲ ಅಸ್ತ್ರ ಭ್ರಷ್ಟಾಚಾರ, ಅವರ ಒಂದು ಆಡಳಿತ ವೈಖರಿಯನ್ನ ಜನರ ಮುಂದೆ ಇಟ್ಕೋತ ಹೋದ್ರು. ಆಮೇಲೆ ಇನ್ನೊಂದು ಅಂಶ ಅಂದ್ರೆ ಬಿಜೆಪಿಗೆ ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ, ರಾಜ್ಯದಲ್ಲಿ ದೆಹಲಿಯಲ್ಲೂ ನೀವು ಅಧಿಕಾರ ನಮ್ಮ ಪಕ್ಷವನ್ನ ತಂದ್ರೆ ಡಬಲ್ ಇಂಜಿನ್ ಸರ್ಕಾರ ಕೇಂದ್ರ ಮತ್ತು ರಾಜ್ಯದಲ್ಲಿ ನಾವು ಹೆಚ್ಚಿನ ಅನುದಾನವನ್ನ ಬಿಡುಗಡೆ ಮಾಡಿ ದೆಹಲಿ ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥ ಪ್ರಧಾನಮಂತ್ರಿ ಮೋದಿ ಅವರ ಅಬ್ಬರದ ಪ್ರಚಾರ ಸ್ವಲ್ಪ ಬಿಜೆಪಿ ವರ್ಕೌಟ್ ಆದ್ರೂ ಆಗ್ಬೋದು. ಆಮೇಲೆ ಇನ್ನೊಂದು ಪ್ರಮುಖ ಅಂಶ ಅಂದ್ರ ಇತ್ತೀಚೆಗೆ ಅದು ಮೇಜರ್ ಒಂದು ಇಲೆಕ್ಷನ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅದು ಈ ಸದ್ಯಕ್ಕೆ ಆ ವಿಷಯ ಯಾವುದು ಅಂದ್ರೆ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಮ ವರ್ಗದವರಿಗೆ 12 ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ಘೋಷಿಸಿದೆ ಇತ್ತೀಚಿನ ಬಜೆಟ್ ನಲ್ಲಿ. ಅದು ದೆಹಲಿ ಚುನಾವಣೆಯ ಚಿತ್ರಣವನ್ನೇ ಬದಲು ಮಾಡಬಹುದು ಅಂತಕ್ಕಂಥ ಅಂಶ ಇಲ್ಲಿ ಪ್ರಬಲವಾಗಿ ನಾವು ಗಮನಿಸ್ಬೇಕು. ಅದೇ ಯಾಕೆ ಆ ರೀತಿ ಯಾಕೆ ಆಗ್ಬೋದು ಅದ್ರ ಪರಿಣಾಮ ಯಾವ ರೀತಿ? ಪರಿಣಾಮ ಏನು ಅಂದ್ರೆ ಇವತ್ತು ತೆರಿಗೆದಾರರು ಯಾರೋ ಮಧ್ಯಮ ವರ್ಗದವರು, ಸಾಕಷ್ಟು ಸಂಕಷ್ಟದಲ್ಲಿರೋರು ಮಧ್ಯಮ ವರ್ಗ ದೇಶದಲ್ಲಿ, ಆ ಒಂದು ವರ್ಗದವರಿಗೆ 7 ಲಕ್ಷ ರೂಪಾಯಿ ತೆರಿಗೆ ಇದ್ದಿದ್ದನ್ನ ಅಂದ್ರೆ ಮಿತಿ ಇದ್ದಿದ್ದನ್ನ 12 ಲಕ್ಷಕ್ಕೆ ಏರ್ಸಿದ್ರೆ ಒಬ್ಬ ತಿಂಗಳಿಗೆ ಸುಮಾರು 6,000 ರಿಂದ 7,000 ರೂಪಾಯಿ ತೆರಿಗೆ ಅವನಿಗೆ ಉಳಿತಾಯ ಆಗ್ತದೆ ಪ್ರತಿಯೊಬ್ಬ ಪ್ರಜೆಗೂ, ನೌಕರದಾರರಿಗೂ ಕೂಡ. ಈ ನೌಕರಶಾಹಿ ಮಧ್ಯಮ ವರ್ಗದವರನ್ನ ಮೇಲೆ ಪ್ರಭಾವ ಇದು ಬಜೆಟ್ ಬೀರ್ತು ಅಂತಕ್ಕಂಥದ್ದು ಒಂದು ಅಂಶ. ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಇಲ್ಲಿ ಜಾತ್ಯತೀತ ಮತಗಳು ಅಂತ ಕರಿತೀವಿ, ಜಾತ್ಯತೀತ ಸೆಕ್ಯುಲರ್ ವೋಟ್ಸ್. ಈ ಬಿಜೆಪಿಗೆ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಈ ಸದ್ಯ ಇಲ್ಲಿ ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳು ಯಾರು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಎರಡು ಮಿತ್ರ ಪಕ್ಷಗಳು. ಆದ್ರೆ ದೆಹಲಿ ಚುನಾವಣೆಯಲ್ಲಿ ಅವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸ್ಪರ್ಧೆಯಿಂದ ಜಾತ್ಯತೀತ ಮತಗಳು ವಿಭಜನೆ ಆಗಿ ಅದು ನೇರವಾಗಿ ಯಾರಿಗೆ ಲಾಭ ಆಗ್ತದೆ? ಭಾರತೀಯ ಜನತಾ ಪಕ್ಷಕ್ಕೆ, ಬಿಜೆಪಿಗೆ ಲಾಭ ಆಗ್ಬಹುದು ಅಂತಕ್ಕಂಥ ಒಂದು ಸ್ಥಿತಿ ಇದೆ. ಇದು ಈ ಕೆಲವು ಅಂಶಗಳು ಬಿಜೆಪಿಗೆ ಈ ಚುನಾವಣೆಯಲ್ಲಿ ಒಂದು ಸಕಾರಾತ್ಮಕ ಅಂಶಗಳಾಗಿ ಪರಿಗಣನೆ ಆಗಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಈ ಅಂಶದಿಂದ ಬಿಜೆಪಿ ಮತ್ತೆ ಇಲ್ಲಿ ನಾವು ಅಧಿಕಾರ ಗದ್ದೆಗೆ ಹಿಡಿಯುವ ಒಂದು ಕನಸಿನಲ್ಲಿ ಆಸೆಯನ್ನ ಅದಕ್ಕೆ ಚಿಗುರಿಸಿದೆ ಅಂತಕೊಂಡು ಹೇಳಬಹುದು. ಇವು ಆಮ್ ಆದ್ಮಿ ಮತ್ತು ಬಿಜೆಪಿ ಪಕ್ಷಗಳಿಗಿರ್ತಕ್ಕಂಥ ಒಂದು ಅಧಿಕಾರಕ್ಕೆ ಬರ್ಲಿಕ್ಕೆ ಇರ್ತಕ್ಕಂಥ ಅನುಕೂಲಕರ ಅಂಶಗಳು. ಇನ್ನು ಇನ್ನೊಂದು ವಿಚಾರ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತೀನಿ. ಇಡೀ ದೆಹಲಿ ಚುನಾವಣೆಯಲ್ಲಿ ನಾವು 3 ಪಕ್ಷಗಳ ಪ್ರಣಾಳಿಕೆಯನ್ನ ನಾವು ಗಮನಿಸ್ಬೇಕು. ಒಂದು ಪ್ರಮುಖ ಅಂಶ ಪ್ರಣಾಳಿಕೆ. ಆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ 2,500 ಪ್ರತಿ ತಿಂಗಳ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡ್ತು. ಆಮ್ ಆದ್ಮಿ ಪಕ್ಷ ಮಹಿಳೆಯರನ್ನ ಗಮನದಲ್ಲಿ ಇಟ್ಕೊಂಡು 2,100 ರೂಪಾಯಿ ನಾವು ಪ್ರತಿ ತಿಂಗಳ ಮಹಿಳೆಯರಿಗೆ ಕೊಡ್ತೀವಿ ಅಂದಿವಿ. ಇನ್ನು ಗ್ಯಾರಂಟಿ ಯೋಜನೆಗಳನ್ನ ವಿರೋಧಿಸುವ ಬಿಜೆಪಿಯು ಕೂಡ ದೆಹಲಿ ಮಹಿಳೆಯರಿಗೆ ನಾವು ಅಧಿಕಾರಕ್ಕೆ ಬಂದ್ರೆ 2,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಆಮ್ ಆದ್ಮಿ ಪಕ್ಷ ಯುವಕರಿಗೆ ಆಮೇಲೆ ವೃದ್ಧರಿಗೆ ನಾವು ಮಾಸಿಕ ಗೌರವಧನ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನ ಬಿಜೆಪಿಯು ಕೂಡ ಅದನ್ನೇ ಹೇಳ್ತು. ಬಿಜೆಪಿಯು ಕೂಡ ನಾವು ವೃದ್ಧರಿಗೆ ಮತ್ತು ಯುವಕರಿಗೆ ಸಹಾಯಧನ ಮಾಡ್ತೀವಿ. ಆಮೇಲೆ ಗರ್ಭಿಣಿಯರಿಗೆ 21,000 ರೂಪಾಯಿ ಸಹಾಯಧನ. ಆನಂತರ ಕೊಳಗೇರಿ ಪ್ರದೇಶದ ಒಂದು ಬಡವರಿಗೆ ಅಟಲ್ ಕ್ಯಾಂಟೀನ್ ಯೋಜನೆ ಅಂತ ಘೋಷಣೆ ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಸಣ್ಣ ಅಟಲ್ ಕ್ಯಾಂಟೀನ್ ಯೋಜನೆ 5 ರೂಪಾಯಿದಲ್ಲಿ ಊಟ, 5 ರೂಪಾಯಿದಲ್ಲಿ ಟಿಫಿನ್ ಮತ್ತು ಚಾ ಅಂತಿಕೊಂಡು ಅವ್ರು ಘೋಷಣೆ ಮಾಡಿದ್ರು. ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ರು ಅದೇ ಮಾದರಿ. ಕರ್ನಾಟಕದಲ್ಲಿ ನೋಡಿ ಈ ಒಂದು ನಾ ಇನ್ನೊಂದು ಹೇಳ್ತೀನಿ ಅಂದ್ರೆ ಈ ಅಗ್ಗದ ಕಾರ್ಯಕ್ರಮಗಳನ್ನ ನಮ್ ದೇಶದಲ್ಲಿ ಜಾರಿ ಮೊದಲು ತಂದವ್ರೆ ಜಯಲಲಿತಾ ಅವರು. ಅಲ್ಲಿ ಅಮ್ಮ ಕ್ಯಾಂಟೀನ್ ಇತ್ತು, ತಮಿಳುನಾಡಿನಲ್ಲಿ ಅಮ್ಮ ಕ್ಯಾಂಟೀನ್ ಇತ್ತು. ಆಮೇಲೆ ಅಮ್ಮ ಕುಕ್ಕರು ಇವೆಲ್ಲ ತಂದವ್ರೆ ಅವರು. ಅದನ್ನ ನಾವು ಕರ್ನಾಟಕದಲ್ಲಿ ಏನ್ ಮಾಡಿದ್ವಿ, ಇಂದಿರಾ ಕ್ಯಾಂಟೀನ್ ಅಂತ ತಿಳ್ಕೊಂಡು ಹೇಳಿ ನಮ್ಮಲ್ಲಿ ಜಾರಿ ಮಾಡಿದ್ವಿ. ಇವಾಗ ಬಿಜೆಪಿ ಅವರು ಅದನ್ನ ದೆಹಲಿಯಲ್ಲಿ ಅಟಲ್ ಕ್ಯಾಂಟೀನ್ ನಾವು ಪ್ರಾರಂಭ ಮಾಡ್ತೀವಿ ಅಂತ ತಿಳ್ಕೊಂಡು ಘೋಷಣೆ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಬಿಜೆಪಿ ಅವರು ಕೇವಲ 500 ರೂಪಾಯಿದಲ್ಲೇ ನಾವು ಸಿಲಿಂಡರ್ ನ ಕೊಡ್ತೀವಿ, ಅಡಿಗೆ ಅನಿಲ ಸಿಲಿಂಡರ್ ಕೊಡ್ತೀವಿ. ಆಮೇಲೆ ಪ್ರತಿ ದೀಪಾವಳಿಗೆ ಉಚಿತವಾಗಿ 1 ಸಿಲಿಂಡರ್ ಕೊಡ್ತೀವಿ. ಇವೆಲ್ಲ ಏನ್ ಸೂಚಿಸ್ತಾವೆ ಅಂದ್ರೆ ಇದು ಕಾಂಗ್ರೆಸ್ ಇದಕ್ಕೆ ಹೊರತಾಗಿಲ್ಲ, ಆಮ್ ಆದ್ಮಿನೂ ಹೊರತಾಗಿಲ್ಲ, ಬಿಜೆಪಿನೂ ಹೊರತಾಗಿಲ್ಲ. 3 ಪಕ್ಷಗಳು ಈ ಚುನಾವಣೆಯಲ್ಲಿ ಜಿದ್ದಿಗೆ ಬಿದ್ದಂತೆ, ಪೈಪೋಟಿಗಿಳದಂತೆ
ಜನರಿಗೆ ಭರ್ಪೂರ್ ಭರವಸೆಗಳನ್ನ ನೀಡಿದ್ದಾರೆ. ಜನ ಹೌದು. ಯಾರನ್ನ ಸ್ವೀಕಾರ ಮಾಡ್ತಾರೆ, ಯಾರನ್ನ ನಂಬ್ತಾರ ಅನ್ನೋದು ಈ ಯಕ್ಷ ಪ್ರಶ್ನೆ. ಮೂರು ಪಕ್ಷಗಳು ಮಹಿಳೆಯರಿಗೆ ಬಂಪರ್ ಕೊಡುಗೆ ಕೊಟ್ಟಿದಾರ, ಮೂರು ಪಕ್ಷಗಳು ಹಿರಿಯರಿಗೆ ಕೊಟ್ಟಿದಾರ, ಯುವಕರಿಗೆ ಕೊಟ್ಟಿದಾರ. ಅಂದ್ರೆ ಭರವಸೆಗಳ ಮಹಾಪೂರವನ್ನ ಹರಿಸಿದಾರ. ಆದ್ರೆ ಅಂತಿಮವಾಗಿ ದೆಹಲಿ ಮತದಾರ ಯಾರನ್ನ ನಂಬ್ತಾನೆ, ಯಾರಿಗೆ ಜಯಕಾರ ಹಾಕ್ತಾನೆ ಅನ್ನೋದು ಫಲಿತಾಂಶ ನಿರ್ಣಯಿಸ್ಬೇಕು, ಆ ಮತ ಬೇರೆ. ಆದ್ರೆ ನಂದೊಂದು ಒಂದು ಅಂಶ ಅಂದ್ರೆ, ಈ ಅಧಿಕಾರಕ್ಕಾಗಿ ಈ ಅಗ್ಗದ ಕಾರ್ಯಕ್ರಮಗಳೇನ್ ಘೋಷಣೆ ಮಾಡ್ತಾ ಇದಾರಲ್ಲ, ದೇಶದ ಆರ್ಥಿಕ ಸ್ಥಿತಿಗತಿಯನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ಏನೇ ಕಾರ್ಯಕ್ರಮ ಕೊಟ್ಟರು ಆರ್ಥಿಕ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ನಾವು ಘೋಷಣೆಯನ್ನ ಮಾಡ್ಬೇಕು. ಈಗ ಏನಾಗ್ತಾ ಇದೆ, ಈ ಕರ್ನಾಟಕದ ಉದಾಹರಣೆ ತೊಳಿ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ, 5 ಗ್ಯಾರಂಟಿ ಯೋಜನೆಗಳೇನೋ ಮೊದಲು ಘೋಷಣೆ ಮಾಡಿದ್ರು. ಇವಾಗ ಏನಾಗಿದೆ ಪರಿಸ್ಥಿತಿ ಏನಾಗಿದೆ? ಅನುದಾನ 52,000 ಕೋಟಿ ಅದಕ್ಕೆ ಕೊಡಬೇಕಾಗಿದೆ. 58,000 ಕೋಟಿ ಹಣ ನಾವು ಪ್ರತಿ ತಿಂಗಳ ಖರ್ಚು ಮಾಡಿದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳು, ಇವತ್ತು ರಸ್ತೆಗಳು ಹದಗೆಟ್ಟಿದಾವ, ಗ್ರಾಮೀಣ ರಸ್ತೆಗಳು, ನಗರ ರಸ್ತೆಗಳು, ನೀರಾವರಿ ಯೋಜನೆಗಳಿಗೆ ಹಣ ಇಲ್ಲ, ಹಣ ಇಲ್ಲ. ಆಮೇಲೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಇವತ್ತು ನಮ್ ಸರ್ಕಾರ ಬಳಿ ಹಣ ಇಲ್ಲ. ಎಲ್ಲ ಹಣ ಬಹುತೇಕವಾಗಿ ಗ್ಯಾರಂಟಿಗೆ ಇನ್ವೆಸ್ಟ್ ಮಾಡ್ತಾ ಇದಾರ. ಆಮೇಲೆ ಇವತ್ತು ಜಲವಂತ ಕೆಲವೊಂದು ಯೋಜನೆಗಳಿದಾವ ನಮ್ಮಲ್ಲಿ. ಭದ್ರಾ ಮೇಲ್ದಂಡ ಯೋಜನೆ, ಕೃಷ್ಣಾ ಮೇಲ್ದಂಡ ಯೋಜನೆ, ಅವುಗಳಿಗೆ ಹಣಕಾಸಿನ ಒಂದು ನೆರವನ್ನ ಒದಗಿಸ್ಲಾಗ್ತಾ ಇಲ್ಲ. ಬೃಹತ್ ಯೋಜನೆಗಳು, ನೀರಾವರಿ ಯೋಜನೆಗಳು, ಇದಕ್ಕೆಲ್ಲ ಇಫೆಕ್ಟ್ ಆಗಿದ್ದು ಈ ಗ್ಯಾರಂಟಿ ಯೋಜನೆಗಳು. ಅದನ್ನ ದೆಹಲಿಯಲ್ಲಿ ಮತ್ತೆ ಈ 3 ಪಕ್ಷಗಳು ಘೋಷಣೆ ಮಾಡಿದ್ರಿಂದ ಈ ದೆಹಲಿಯ ಒಂದು ಆರ್ಥಿಕ ಪರಿಸ್ಥಿತಿ ಒಂದು ಸಂಕಷ್ಟಕ್ಕೆ ದೂಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ರೀತಿಯಾದ ಒಂದು ಶಾಶ್ವತ ಯೋಜನೆಗಳು ದೆಹಲಿಯಲ್ಲಿ ಏನಾದ್ರು ಈ ಕಾಂಗ್ರೆಸ್ ಅಥವಾ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ತಾವು ಕೊಟ್ಟಿರುವಂತ ಒಂದು ಏನು ಆಶ್ವಾಸನೆಗಳಿದ್ದಾವೆ ಅವನ್ನ ಈಡೇರಿಸೋದಕ್ಕೆ ಸ್ವಲ್ಪ ಹಿನ್ನಡೆ ಆಗ್ಬಹುದು. ಯಾಕಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದಾಗಿ ಅವರಿಗೆ ಅಲ್ಲಿ ಒಂದು ಪ್ರಮುಖವಾಗಿ ಒಂದು ಅಲ್ಲಿ ಅಧಿಕಾರ ಬೇಕಾಗಿದೆ. ಅಲ್ಲಿ ದೆಹಲಿ ಅಧಿಕಾರ ಯಾಕೆ ಅಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ರು ಕೂಡ ದೆಹಲಿಯಲ್ಲಿ ಅಲ್ಲಿ ಅವರಿಗೆ ಅಧಿಕಾರ ಪಡೆಯೋದಕ್ಕೆ ಆಗ್ತಾ ಇರ್ಲಿಲ್ಲ. ಹೀಗಾಗಿ ಏನಾದ್ರು ಅವರು ಈಗ ಅರವಿಂದ್ ಕೇಜ್ರಿವಾಲ್ ಅವರದ್ದು ಏನವರು ಕೊಟ್ಟಿರುವಂತ ಘೋಷಣೆಗಳಿಂದ ಈಡೇರಿಸೋದಕ್ಕೆ ಮತದಾರ ಒಂದೊಮ್ಮೆ ಒಪ್ಪದಲ್ಲಿ ಮಾತ್ರ ಅವ್ರಿಗೆ ಹೆಚ್ಚಿನ ಒಂದು ಮತಗಳು ಬರುವಂತ ಸಾಧ್ಯತೆ ಇದೆ ಅಲ್ವಾ? ಆರ್ಥಿಕವಾಗಿ ಆಮ್ ಆದ್ಮಿ ಪಕ್ಷ, ಬಿಜೆಪಿ ನೋಡ್ರಿ, ಕೇಂದ್ರದಿಂದ ಅನುದಾನ ಬರಬೇಕು, ರಾಜ್ಯಗಳ ಅಭಿವೃದ್ಧಿಗೆ ರಾಜ್ಯದ ಪಾಲು ಸಿಗ್ಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಒಂದ್ ವೇಳೆ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕೇಂದ್ರದಿಂದ ಅವರು ಹೆಚ್ಚಿನ ನೆರವನ್ನ ಈ ಯೋಜನೆಗಳಿಗೆ, ತಾವು ಘೋಷಿಸಿದ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಭರವಸೆ ಇದೆ. ಆದ್ರೆ ಒಂದ್ ವೇಳೆ ಮರಳಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕೇಂದ್ರದ ಬಿಜೆಪಿ ಸರ್ಕಾರ ಆಮ್ ಆದ್ಮಿ ಘೋಷಿಸಿದ ಯೋಜನೆಗಳಿಗೆ ನೆರವು ಕೊಡ್ತಾರೆ ಅಂತಕ್ಕಂಥದ್ದು ನನಗೇನು ವಿಶ್ವಾಸ ಇಲ್ಲ. ಆಮ್ ಆದ್ಮಿ ಪಕ್ಷಕ್ಕೆ ಅವ್ರು ಸಹಕಾರ ಕೊಡ್ತಾರೆ ಅನ್ನೋದು ನನಗೆ ವಿಶ್ವಾಸ ಇಲ್ಲ. ಯಾಕಂದ್ರೆ ಅವರು ದೆಹಲಿಯ ಒಂದು ಆದಾಯ ಏನಿದೆ, ದೆಹಲಿ ರಾಜ್ಯದಲ್ಲಿ, ದೆಹಲಿ ಪ್ರದೇಶದ ಆದಾಯದಲ್ಲೇ ಅವರು ಯೋಜನೆಗಳಿಗೆ ಹಣವನ್ನ ವಿನಿಯೋಗ ಮಾಡಬೇಕು. ಕೇಂದ್ರದಿಂದ ಹೆಚ್ಚಿನ ನಿರೀಕ್ಷೆ ಇಟ್ಕೊಳಕ್ಕಾಗಲ್ಲ. ಒಂದ್ ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕೇಂದ್ರ ಅವರಿಗೆ ಸಹಾಯಧನ ಮಾಡಬಹುದು ಈ ಒಂದು ಯೋಜನೆಗಳಿಗೆ. ಈಗ ಈ ಏನು ಇವತ್ತು ಮತದಾನ ಆಯ್ತು, ಒಂದ್ ಹಂತದಲ್ಲಿ ನೋಡೋದಾದ್ರೆ ಈಗ ನಿಮ್ಮ ವಿಶ್ಲೇಷಣೆ ಪ್ರಕಾರ ಆಮ್ ಆದ್ಮಿ ಪಾರ್ಟಿಗೆ ಎಷ್ಟು ಸೀಟ್ ಸಿಗಬಹುದು, ಅದ್ರ ಜೊತೆಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಕೊನೆ ಸ್ಥಾನದಲ್ಲಿ ಇದೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ತ್ರಿಕೋನ ಸ್ಪರ್ಧೆ ಇದ್ರು ಕೂಡ ಅದು ಇಂಡಿಯಾ ಒಕ್ಕೂಟದ ಒಂದು ಭಾಗ ಆಗಿರೋದ್ರಿಂದ ಆಮ್ ಆದ್ಮಿ ಪಾರ್ಟಿ ಇಬ್ರು ಕೂಡ ಸೆಣಸ್ತಾ ಇದ್ದಾರೆ. ಇಲ್ಲಿ ತ್ರಿಕೋನ ಸ್ಪರ್ಧೆಗಿಂತ ಬಿಜೆಪಿ ಹಾಗೂ ಆಮ್ ಆದ್ಮಿ ಪಾರ್ಟಿ ಮಧ್ಯೆ ಒಂದು ಚುನಾವಣೆ ನಡೀತಾ ಇದೆ ಅಂತ ಹೇಳಿಕೆಯನ್ನ ನೀವು ಹೇಳಿದ್ರಿ. ಹಾಗಾದ್ರೆ ಇವತ್ತು ಎಷ್ಟು ಸೀಟ್ಗಳನ್ನ ಒಂದು ಹಂತದಲ್ಲಿ ನೋಡೋದಾದ್ರೆ ಆಮ್ ಆದ್ಮಿಗೆ ಎಷ್ಟು ಬರ್ಬೋದು, ಜೊತೆ ಬಿಜೆಪಿಗೆ ಎಷ್ಟು ಬರ್ಬೋದು, ಅದೇ ರೀತಿ ಕಾಂಗ್ರೆಸ್ಗೆ ಎಷ್ಟು ಸೀಟ್ಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಈ ಎಲ್ಲ ಯೋಜನೆಗಳು ಎಲ್ಲವನ್ನು ವಿಶ್ಲೇಷಣೆ ಮಾಡಿದಾಗ? ಈಗ ನೋಡಿ, ನಾನು ಚುನಾವಣೆ ಒಂದು ಫಲಿತಾಂಶ, ಜನರ ತೀರ್ಪು ಕೇವಲ ಭರವಸೆಗಳ ಮೇಲೆ ಆಗಿದೆ ಅಂತಿಕೊಂಡು ನಾನು ಒಪ್ಪುದಿಲ್ಲ. ಯಾಕಂದ್ರ ಎಲ್ಲಾ ಪಕ್ಷಗಳು ಅದೇ ಭರವಸೆ ನೀಡಿದಾವ. ಎಲ್ಲಾ ಪಕ್ಷಗಳು, 3 ಪಕ್ಷಗಳು ಸೇಮ್ ಭರವಸೆಯನ್ನ ಕೊಟ್ಟಿದ್ದಾರೆ ಜನರಿಗೆ. ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು ಅಷ್ಟೇ, ಆದ್ರೂ ಒಂದೇ ರೀತಿಯ ಭರವಸೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಅದರ ಜೊತೆ ಇನ್ನ ಕೆಲವೊಂದು ಫ್ಯಾಕ್ಟ್ಗಳು ಕೆಲಸ ಮಾಡ್ತವೆ. ಇನ್ನೂ ಕೆಲವೊಂದು ಫ್ಯಾಕ್ಟ್ಗಳು, ಉದಾಹರಣೆಗೆ ನಾನು ಹೇಳಿದೆ, ಮೊನ್ನೆ ಬಜೆಟ್ ಮಂಡನೆ ಆಯ್ತು, ಅದು ಮಧ್ಯಮ ವರ್ಗದವರ ಮೇಲೆ ಪ್ರಭಾವ ಬೀರಿತು. ಆಮೇಲೆ ಆಮ್ ಆದ್ಮಿ ಪಕ್ಷದ ಲೀಡರ್ಶಿಪ್ ಏನಿದೆ, ಅರವಿಂದ್ ಕೇಜ್ರಿವಾಲ್ ಜನಪ್ರಿಯತೆ ಸಿಎಂ ಸ್ಥಾನಕ್ಕೆ, ಅದು ಆಮ್ ಆದ್ಮಿ ಬರವಾಗ್ತದೆ. ಈ ರೀತಿ ಎರಡೂ ಪಕ್ಷಗಳಿಗೆ, ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷಗಳಿಗೆ ಅಧಿಕಾರಕ್ಕೆ ಬರಲು ನನ್ನ ಒಂದು ಅಭಿಪ್ರಾಯದ ಪ್ರಕಾರ
ಅಂತಿಮ ಹಂತದಲ್ಲಿ ಸಮಾನವಾದ ಅವಕಾಶಗಳು ನಿರ್ಮಾಣವಾಗಿದೆ. ಓಕೆ ಸಮಾನವಾದ ಅವಕಾಶ ಅಂದ್ರೆ ಎರಡೂ ಪಕ್ಷಗಳ ಮಧ್ಯೆ ತುರುತಿನ ಸ್ಪರ್ಧೆ ಇದೆ, ಬಹಳ Okay. ಬಿಗುವಿನ ಪೈಪೋಟಿ ಇದೆ ಎರಡೂ Okay. ಪಕ್ಷಗಳಲ್ಲಿ, ಬಿಜೆಪಿ ಆಮ್ ಆದ್ಮಿ. ಓಕೆ ಅಲ್ಲಿ ಒಂದು 2% ವೋಟ್ ಯಾವ ಕಡೆ ಗೇನ್ ಆಗತ್ತೋ ಆ ಪಕ್ಷಕ್ಕೆ ಹೆಚ್ಚು ಸ್ಥಾನಗಳು ಬರೋ ಸಾಧ್ಯತೆ ಇದೆ. ಹೆಚ್ಚು ಸ್ಥಾನಗಳು ಕೇವಲ 2% ವೋಟ್ ಏನಿದೆಯಲ್ಲ, ನೀವು ಹೇಳಿದ್ರೆ ಯುವಕರು 2 ಲಕ್ಷ ಹೆಚ್ಚಿನ ಯುವಕರು ಈ ಸರ್ತಿ ಮತದಾನ ಹೌದು. ಹೊಸದಾಗಿ ಮತದಾರ ಬಂದಿದೆ, ಹೌದು. ಆಗಿದೆ ಅಂತ. ಆದ್ರೆ ಯುವಕರು ಯಾರನ್ನ ಹೆಚ್ಚು ಅವಲಂಬಿಸಿ ಯಾರಿಗೆ ಅವಕಾಶವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇಲ್ಲಿ. ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಯುವಕರಿಗೆ ಭರಪೂರ ಭರವಸೆಯನ್ನು ನೀಡಿದ್ದಾರೆ. ಆಮೇಲೆ ಬಿಜೆಪಿ ಪಕ್ಷವು ಕೂಡ ಯುವಕರಿಗೆ ನಾವು ನಿರುದ್ಯೋಗ ಹೋಗಲಾಡಿಸಲಿಕ್ಕೆ ಭರವಸೆಯನ್ನ ನೀಡಿದ್ದಾರೆ. ಓಕೆ ಯುವಕರ ಪಾತ್ರವು ಕೂಡ ನಿರ್ಣಾಯಕವಾಗಿದೆ, ಅಷ್ಟೇ ಮಹಿಳೆಯರ ಪಾತ್ರವು ಕೂಡ ನಿರ್ಣಾಯಕವಾಗಿದೆ. ಅಂದ್ರೆ ಈ ಹೆಚ್ಚಿನ ಹಿಂದಿನ ಸಂಖ್ಯೆಯಲ್ಲಿ ಚುನಾವಣೆಯಲ್ಲಿ ಏನು ಆಮ್ ಆದ್ಮಿ ಪಾರ್ಟಿ ಒಂಥರ ಕ್ಲೀನ್ ಸ್ವೀಪ್ ಮಾಡ್ತಿತ್ತು ದೆಹಲಿಯಲ್ಲಿ. ಅಂದ್ರೆ ಅವರು ಹೌದು. ಬಹುಮತಕ್ಕಿಂತನೂ ದೊಡ್ಡ ಮಟ್ಟದಂತ ಗೆಲುವನ್ನು ಕಾಣ್ತಿದ್ರು. ಈ ಸಲೇನು ಅಂತದನ್ನ ನಿರೀಕ್ಷೆ ಮಾಡಿದಾರ ಅವರು? ಆ ರೀತಿ ಆಗ್ಬೋದ ಅಲ್ಲಿ? ನನ್ಗನ್ಸೋ ಮಟ್ಟಿಗೆ ಕಳೆದ 2 ವಿಧಾನಸಭಾ ಚುನಾವಣೆ ಫಲಿತಾಂಶ ಆಮ್ ಆದ್ಮಿ ಪಕ್ಷಕ್ಕೆ ಸಂಪೂರ್ಣವಾಗಿ ಜನರು ತೀರ್ಪನ್ನ ಬಹುಮತವನ್ನ ಕೊಟ್ಟಿದ್ರು. ವಿರೋಧ ಪಕ್ಷಗಳು ಹೇಳಿ ಹೆಸರಿಲ್ದೇನೆ ಹೋಗಿದ್ದು. ಬಿಜೆಪಿಗೆ ಮತ್ತು ಕಾಂಗ್ರೆಸ್ಗೆ ಅಲ್ಲಿ ಪ್ರತಿಪಕ್ಷ ಸ್ಥಾನ ಪಡ್ಲಿಕ್ಕೂ ಅವಕಾಶ ಇರದೆ ಅಂತ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಈ ಬಾರಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದ್ರೂ ಕೂಡ ಮೊದಲಿನ ತರದ ಒಂದು ಅಂತರ ಏನಿರೋದಿಲ್ಲ. ಈ ಸರ್ತಿ ಪೈಪೋಟಿ ಇದೆ, ತೀವ್ರ ಪೈಪೋಟಿ ಇದೆ ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷ. ಹೀಗಾಗಿ ಕ್ಲೀನ್ ಶಿಪ್ ಮೊದಲೇ ಹೇಳಿದಾಗೆ 70 ಸ್ಥಾನಗಳಲ್ಲಿ 57 ಸ್ಥಾನಗಳನ್ನ ಆಮ್ ಆದ್ಮಿ ಗೆದ್ದಿದ್ರು. ಆದ್ರೆ ಈ ಬಾರಿ ಅಷ್ಟು ಸ್ಥಾನಗಳನ್ನ ಅವ್ರು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಅವರು ಬಹುಮತಕ್ಕೆ ಹತ್ತಿರ ಬರ್ತಾರೆ ಅಷ್ಟೇ, ಆದ್ರೆ ಅಂತರ ಬಹಳ ಆಗ್ತದೆ ಅಂದುಕೊಂಡ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಹಾಗಾಗುವುದಿಲ್ಲ. ಬಿಜೆಪಿ ಇಂದಲೂ ಕೂಡ ತೀವ್ರ ಸ್ಪರ್ಧೆ ಇದೆ. ಆದ್ರೆ ಒಂದು ದೆಹಲಿಯ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು, ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂತ ತೀರ್ಮಾನ ಆಗಿತ್ತು. ವಿಧಾನಸಭೆಯಲ್ಲಿ ಆಮ್ ಆದ್ಮಿ ಪಕ್ಷವೇ ಅಧಿಕಾರದಲ್ಲಿ ಇರಬೇಕು, ಅರವಿಂದ್ ಕೇಜ್ರಿವಾಲ್ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂತ ಒಂದು ಮತದಾರ ಒಲವು ಏನಿತ್ತು, ಅದು ಕೂಡ ಈ ಸರ್ತಿ ಮುಂದುವರೆದ್ರೆ ನೀವ್ ಅಂದಂಗೆ ಅಂತರ ಹೆಚ್ಚಾಗ್ತದೆ. ಆ ಭಾವನೆ ಮತ್ತೆ ವ್ಯಕ್ತ ಆಯ್ತು ಅಂದ್ರೆ ಅಂತರ ಆಮ್ ಆದ್ಮಿಗೆ ಹೆಚ್ಚಾಗ್ಬೋದು, ಬಿಜೆಪಿ ಕಡಿಮೆ ಆಗ್ಬೋದು. ಒಂದ್ ವೇಳೆ ಈ ನಿರ್ಮಲಾ ಸೀತಾರಾಮನ್ ಬಜೆಟ್ 12 ಲಕ್ಷಗಳ ತೆರಿಗೆ ವಿನಾಯಿತಿ ಏನಿದೆ ಅದು ಮಧ್ಯಮ ದೆಹಲಿಯಲ್ಲಿನ ಮಧ್ಯಮ ವರ್ಗದವರಿಗೆ ಪ್ರಭಾವ ಬೀರಿದ್ರೆ ಅಲ್ಲಿ ಬಿಜೆಪಿಗೆ ಏನಾಗುವ ಸಾಧ್ಯತೆ ಇದೆ. ಸೊ ಒಟ್ಟಿನಲ್ಲಿ 2 ಪಕ್ಷಗಳು. ಆದ್ರೆ ಅದೇ ಏನಂತ ಹೇಳಿದ್ರೆ ಈ ದೆಹಲಿ ಮತದಾರರು ಒಂದಿಷ್ಟು ಪ್ರಬುದ್ಧರಿದ್ದಾರೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಲೋಕಸಭೆಯಲ್ಲಿ ಬೇರೆದವರಿಗೆ ಮತದಾನ ಮಾಡ್ತಾರೆ, ಅದೇ ರೀತಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆದವರಿಗೆ ಮತದಾನ ಮಾಡ್ತಾರೆ. ಆಮ್ ಆದ್ಮಿ ಮಾಡಿದ್ರೆ ಅಲ್ಲಿ ಬಿಜೆಪಿ ಮಾಡ್ತಾರೆ ಲೋಕಸಭೆಯಲ್ಲಿ. ಇದನ್ನ ನೋಡಿದಾಗ ಈ ಫ್ರೀ ಯೋಜನೆಗಳಿರ್ಬೋದು ಅಥವಾ ಈ ಗಂಗಾ ಶುದ್ಧೀಕರಣ ಎಲ್ಲ ಯಮುನಾ ನದಿ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಜನರ ಅನುಭವಿಸಿದ ಕಷ್ಟಗಳಿರ್ಬೋದು, ಅವೆಲ್ಲವೂ ಕೂಡ ಕೌಂಟಿ ಬರುತ್ತೆ. ಈಗ ನೋಡಿ, ಆಡಳಿತ ವಿರೋಧಿಯಲ್ಲಿ ಬಂತು ಪ್ರಶ್ನೆ ಅಂದಾಗ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷಕ್ಕೆ ಯಮುನಾ ನದಿಯ ಮಲಿನ ವಿಚಾರ, ಸಂಚಾರ ದಟ್ಟಣೆ ಜಾಸ್ತಿ ಇದೆ ದೆಹಲಿಯಲ್ಲಿ, ಯಮುನಾ ನದಿ ಮಲಿನ ಇದೆ. ಆಮೇಲೆ ಕಳೆದ ವರ್ಷ ನೀವು ನೋಡಿದ್ರಿ ಯಮುನಾ ನದಿ ಪ್ರವಾಹದಿಂದ ಇಡೀ ಅರ್ಧ ದೆಹಲಿ ಮುಳುಗಿ ಹೋಗಿತ್ತು. ಇವೆಲ್ಲ ಸಮಸ್ಯೆ, ಕೊಳಗೇರಿ ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯಗಳಿಲ್ಲ ಅಂತಕ್ಕಂಥದ್ದು, ಇವೆಲ್ಲ ಆಡಳಿತ ವಿರೋಧಿಯಲ್ಲೇ ಬರ್ತದೆ. ಈ ಅಂಶಗಳು ಪ್ರಭಾವ ಬೀರಿದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಖಂಡಿತ ಹೊಡೆದು ಅದು ಬಿಜೆಪಿ ಬರುವಾಗ ಅದು ಆಡಳಿತ ವಿರೋಧಿಯಲ್ಲಿ ಅಲ್ಲಿ ನೋಡಿ, ಒಂದು ಚುನಾವಣೆ ಆದ ನಂತರ 5 ವರ್ಷದ ಅವಧಿ ಮುಗಿದ ನಂತರ ಯಾವುದೇ ರಾಜ್ಯ ಯಾವುದೇ ಚುನಾವಣೆ ಅದರಲ್ಲಿ ಕೆಲವೊಂದು ಮತದಾರರು ಬದಲಾವಣೆಯನ್ನ ಬಯಸ್ತಿರ್ತಾರೆ, ಚೇಂಜ್ ಮಾಡ್ಬೇಕಂತಿರ್ತಾರೆ, ಬದಲಾವಣೆಯನ್ನ ಬಯಸ್ತಾರೆ. ಅಂದ್ರೆ ಅವರಿಗೆ ಆ 5 ವರ್ಷದ ಆಡಳಿತ ತೃಪ್ತಿ ತಂದಿರೋದಿಲ್ಲ. ಆದ್ರೆ ಇಲ್ಲಿ ದೆಹಲಿಯಲ್ಲಿ 10 ವರ್ಷ ಆಡಳಿತ ಆಮ್ ಆದ್ಮಿ ಪಕ್ಷ, ಸಹಜವಾಗಿ ಅಲ್ಲಿ ಒಂದು ಗುಂಪು ಏನಿದೆ ಬದಲಾವಣೆ ಬಯಸುವ ಮತದಾರರಿದ್ದಾರೆ. ಆ ಪ್ರಮಾಣ ಹೆಚ್ಚಾಯ್ತು ಅಂದ್ರೆ ಸಹಜವಾಗಿ ಅದು ಆಮ್ ಆದ್ಮಿ ಪಕ್ಷಕ್ಕೆ ಹೊಡೆತ ಬೀಳ್ತದೆ. ಆ ಪ್ರಮಾಣ ಹೆಚ್ಚಾಯ್ತು ಅಂದ್ರೆ ಅದನ್ನೇ ನಾವು ಹೇಳ್ತೀವಿ ಆಡಳಿತ ವಿರೋಧಿಯಲ್ಲಿ ಅಂತಕೊಂಡು ಹೇಳ್ತಾ ಇರ್ತೀವಿ. ಆ ಅಂಶಗಳು ಕೂಡ ಚುನಾವಣೆಯಲ್ಲಿ ಈ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಅವರು ಪದೇ ಪದೇ ಪ್ರಸ್ತಾವನೆ ಮಾಡಿದ್ರು. ಯಮುನಾ ನದಿಯ ಒಂದು ಮಲಿನ ಅದನ್ನ ಆ ವಿಷಯದಲ್ಲಿ ದೆಹಲಿಯ ಆಮ್ ಆದ್ಮಿ ಸರ್ಕಾರ ಅರವಿಂದ್ ಕೇಜ್ರಿವಾಲ್ ವಿಫಲವಾಗಿದ್ದಾರೆ, ದೆಹಲಿಯ ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸಲು ವಿಫಲವಾಗಿದ್ದಾರೆ, ದೆಹಲಿಯ
ಕೊಳಗೇರಿ ಪ್ರದೇಶಗಳಿಗೆ ಜನರಿಗೆ ಹಕ್ಕು ಪತ್ರಗಳನ್ನ ವಿತರಿಸಿಲ್ಲ. ಅದು ಬಿಜೆಪಿ ಭರವಸೆ ಕೊಟ್ಟಿದೆ, ನಾವು ಹಕ್ಕು ಪತ್ರಗಳನ್ನ ನೀಡ್ತೀವಿ ಅಂತ. ಆಮೇಲೆ ಮೂಲಭೂತ ಸೌಕರ್ಯಗಳು, ವಿದ್ಯುತ್ತು, ನೀರು, ಅದಕ್ಕೆ ಒಂದು ಚುನಾವಣೆಯಲ್ಲಿ ಒಂದು ಪ್ರಮುಖ ವಿಷಯ ಆಯ್ತು, ನಿಮ್ಗೆ ಗೊತ್ತಿರಬೇಕು. ಬಿಜೆಪಿಯ ಹರಿಯಾಣ ಸರ್ಕಾರ ಯಮುನಾ ನದಿ ನೀರಿನಲ್ಲಿ ವಿಷ ಬೆರೆಸಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿ, ವಿಷ ಬೆರೆಸಿದೆ ಅಂತ. ಅದು ಚುನಾವಣೆಯಲ್ಲಿ ಪ್ರಮುಖ ವಿಷಯ ಆಯ್ತು. ಸ್ವತಃ ಅಲ್ಲಿನ ಹರಿಯಾಣ ನವಾಬ್ ಸೈನಿ ಬಂದು ದೆಹಲಿ ಯಮುನಾ ನದಿ ನೀರು ಕೊಡೋದಾಯ್ತು. ಆಮೇಲೆ ಚುನಾವಣಾ ಆಯೋಗ ಕೇಜ್ರಿವಾಲ್ಗೆ ನೋಟಿಸ್ ಕೊಡ್ತು. ಅಂದ್ರೆ ಯಮುನಾ ನದಿ ಕೂಡ ಈ ಚುನಾವಣೆಯಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಸೊ ಇದು ಕೂಡ ಅಂಶ ಏನಾದ್ರು ಬರೋದು ಸಹಜವಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಹೊಡ್ತಾ ಬೀಳ್ತದೆ ಮತ್ತು ಬಿಜೆಪಿಗೆ ಪ್ಲಸ್ ಆಗ್ತದೆ. ಸೊ ಇವೆಲ್ಲ ಆಡಳಿತ ವಿರೋಧಿಯಲ್ಲಿ ಬರ್ತದೆ. ಅಲ್ಲಿ ಈ ಎಲ್ಲಾ ಗಮನ ಮಾಡ್ತಿದ್ರೆ, ಇದೆಲ್ಲ ನೋಡ್ತಾ ಇದ್ರೆ, ಈ ಕಾಂಗ್ರೆಸ್ ಭವಿಷ್ಯ ಏನು, ಕಾಂಗ್ರೆಸ್ ಪರಿಸ್ಥಿತಿ ಏನು ದೆಹಲಿಯಲ್ಲಿ? ನೋಡಿ, ಕಾಂಗ್ರೆಸ್ ಪಕ್ಷ ತನ್ನ ಮೊದಲಿನ ಒಂದು ಸ್ಥಾನಮಾನವನ್ನ ದೆಹಲಿಯಲ್ಲಿ ಅಂದ್ರೆ ತನ್ನ ಮೊದಲಿನ ಶಕ್ತಿಯನ್ನ ಈಗ ದೆಹಲಿಯಲ್ಲಿ ಉಳಿಸ್ಕೊಂಡಿಲ್ಲ, ಕಳೆದುಕೊಂಡಿಲ್ಲ. ಕಾಂಗ್ರೆಸ್ಗೆ ಒಂದು ಇಮೇಜ್ ಇತ್ತು, ಒಂದು ನಾಯಕತ್ವ ಇತ್ತು. ಯಾವಾಗ ಶೀಲಾ ದೀಕ್ಷಿತ್ ಅವರಿಂದ. ಶೀಲಾ ದೀಕ್ಷಿತ್ ಅವರು ನಾಯಕರು ದೆಹಲಿ. ಶೀಲಾ ದೀಕ್ಷಿತ್ ಅವರ ಒಂದು ಕಾರಣದಿಂದ ಆಮೇಲೆ ಬಿಜೆಪಿಗೆ ಯಾವಾಗ ಪರ್ಯಾಯವಾಗಿ ಯಾವ ಪಕ್ಷ ಇತ್ತು? ಕಾಂಗ್ರೆಸ್ ಇತ್ತು, ಮತ್ತೊಂದು ಪಕ್ಷ ಇರ್ಲಿಲ್ಲ ಅಲ್ಲಿ. ಬಿಜೆಪಿ ಬೇಡನವ್ರು ಕಾಂಗ್ರೆಸ್ಗೆ ಮತ ಹಾಕ್ಬೇಕು. ಆದ್ರೆ ಈಗ ಹಾಗಂಗಿಲ್ಲ. ಬಿಜೆಪಿ ಬೇಡನವ್ರಿಗೆ ಮತ್ತೊಂದು ಪರ್ಯಾಯ ಪಕ್ಷ ಆಮ್ ಆದ್ಮಿ ಸಿಕ್ಕಿದೆ ಇವಾಗ. ಕಾಂಗ್ರೆಸ್ ಬೇಡ ಅನ್ನೋರು ಪರ್ಯಾಯ ಪಕ್ಷ ಬಿಜೆಪಿ ಬೇಡ ಅನ್ನೋರಿಗೆ ಪರ್ಯಾಯ ಪಕ್ಷ ಯಾವಾಗ ಏನಿತ್ತು? ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ಗೆ ಮತ ಹಾಕ್ತಾ ಇತ್ತು. ಆದ್ರೆ ಇವಾಗ ಏನಾಗಿದೆ? ಕಾಂಗ್ರೆಸ್ನ ಸ್ಥಾನದಲ್ಲಿ ಆಮ್ ಆದ್ಮಿ ಪಕ್ಷ ಬಂದಿದೆ. ಆಮ್ ಆದ್ಮಿ ಪಕ್ಷ ಯಾವಾಗ ದೆಹಲಿಯಲ್ಲಿ ಪ್ರಬಲ ಆಯ್ತೋ ಅದರ ಸಾಂಪ್ರದಾಯಿಕ ಮತಗಳು, ನಾ ಹೇಳಿದಲ್ಲ ಜಾತ್ಯತೀತ ಮತಗಳು ಅಂತೇಳಿ ಕೋಟ್ ಮಾಡಿದೆ. ಉದಾಹರಣೆಗೆ ಮುಸ್ಲಿಂ ಮತಗಳು ಮೊದ್ಲು ಅವು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿದ್ದು. ಈಗ ಯಾವ ವೋಟ್ ಬ್ಯಾಂಕ್? ಆಮ್ ಆದ್ಮಿ ಪಕ್ಷ ಡೈವರ್ಟ್ ಆಗಿದೆ. ಕಾಂಗ್ರೆಸ್ ನಿಂದ ಆಮ್ ಆದ್ಮಿ ಪಕ್ಷಕ್ಕೆ ಸ್ಥಾನ. ಅಷ್ಟೇ ಅಲ್ಲ, ತಳಮಟ್ಟದಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಕಾಂಗ್ರೆಸ್ ಇಂದ ಆಮ್ ಆದ್ಮಿ ಜಂಪ್ ಆಗಿದೆ, ಅಲ್ಲಿ ಶಿಫ್ಟ್ ಆಗಿದೆ. ಸೊ ಹೀಗಾಗಿ ಆಮ್ ಆದ್ಮಿ ಪಕ್ಷ ಎಷ್ಟು ದೆಹಲಿಯಲ್ಲಿ ಪ್ರಬಲ ಆಗಿ ಬೆಳತಾ ಹೋದಂತೆ ಕಾಂಗ್ರೆಸ್ ತನ್ನ ಒಂದು ಪ್ರಭಾವವನ್ನ ಕ್ಷೀಣಿಸ್ತಾ ಬಂತು ಅಂತ ತಿಳ್ಕೊಂಡು ಹೇಳಬಹುದು. ಆದ್ರೆ ಬಿಜೆಪಿ ಹಾಗಿಲ್ಲ. ಬಿಜೆಪಿ ಸ್ಟೇಬಲ್ ಆಗಿದೆ. ಬಿಜೆಪಿ ಸಂಘಟನಾತ್ಮಕ ಇದೆ, ಕಾರ್ಯಕರ್ತರಿದ್ದಾರೆ, ಅದಕ್ಕೆ ಮತದಾರ ವರ್ಗ ಇದೆ, ಅದಕ್ಕೆ ಲೀಡರ್ಶಿಪ್ ಇದೆ. ಕಾಂಗ್ರೆಸ್ ನಲ್ಲಿ ಆ ಒಂದು ಲೀಡರ್ಶಿಪ್. ಶೀಲಾ ದೀಕ್ಷಿತ್ ನಂತರ ಅಲ್ಲಿ ಚಾರ್ಮ್ ಅಥವಾ ಆಕರ್ಷಣೆ ನಾಯಕ ಅಂತ ತಿಳ್ಕೊಂಡು ಏನ್ ಕರಿತೀವಿ, ಜನಪ್ರಿಯತೆ ಹೊಂದಿರೋ ನಾಯಕ ಕಾಂಗ್ರೆಸ್ ನಲ್ಲಿ ಇಲ್ಲ. ಹೀಗಾಗಿ ಅದು ತನ್ನ ಮಧ್ಯದ ಒಂದು ಶಕ್ತಿಯನ್ನ ಇವತ್ತು ದೆಹಲಿಯಲ್ಲಿ ಕಳೆದುಕೊಂಡಿದೆ. ಹೀನಾಯ ಸ್ಥಿತಿಗೆ ತಲುಪುವ ಸಾಧ್ಯತೆಗಳು ಇದೆ. ಹೀಗಾಗಿ ಇಲ್ಲಿ ನಾವು ಏನ್ ಸ್ಪರ್ಧೆ ಇದ್ರು ಕೂಡ ಆಮ್ ಆದ್ಮಿ ಮತ್ತು ಬಿಜೆಪಿ ಏನಾದ್ರು ಬಂದ್ರೆ ಯಾರಲ್ಲಿ ಪ್ರಮುಖವಾಗಿ ಕಾಣಿಸ್ತಾರೆ? ಈಗ ಸಿಎಂ ಕ್ಯಾಂಡಿಡೇಟ್ ಆಗಿರ್ಬೋದು ಅಥವಾ ವಿರೋಧ ಪಕ್ಷದ ನಾಯಕನ ಆಗೋದಕ್ಕೆ ಅಲ್ಲಿ ಯಾರು ಹೆಸರುಗಳಿದಾವೆ ಪ್ರಮುಖವಾಗಿ? ಅಲ್ಲಿ ನೋಡ್ರಿ, ಬಿಜೆಪಿಗೆ ಹಲವು ಜನ ಬಿಜೆಪಿಯಲ್ಲಿ ನಾಯಕರಿದ್ದಾರೆ. ಆದ್ರೆ ಅಂತಿಮವಾಗಿ ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಹರ್ಷವರ್ಧನ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಡಾಕ್ಟರ್ ಹರ್ಷವರ್ಧನ್ ಹೆಸರು. ಆಮೇಲೆ ಇನ್ನೊಂದು ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು ಸ್ಮೃತಿ ಇರಾನಿ ಅವರ ಹೆಸರು. ಸ್ಮೃತಿ ಇರಾನಿ ಅವರು ಮೂಲತಃ ದೆಹಲಿ ಅವರು. ಸ್ಮೃತಿ ಇರಾನಿ ದೆಹಲಿ ಅವರು. ಆದ್ರೆ ಕಳೆದ ಚುನಾವಣೆಯಲ್ಲಿ ಅವರು ಹೋಗಿ ಅಮೇಥಿಯಿಂದ ಸ್ಪರ್ಧೆ ಮಾಡಿ ರಾಹುಲ್ ಗಾಂಧಿ ವಿರುದ್ಧ ಗೆದ್ದು ಬಂದ್ರು. ನಂತರ ಈ ಬಾರಿ ಚುನಾವಣೆಯಲ್ಲಿ ಸೋತ್ರು. ಹೀಗಾಗಿ ದೆಹಲಿಯಲ್ಲಿ ಒಂದೊಳ್ಳೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಲ್ಲಿ ದೆಹಲಿ ಪ್ರದೇಶ್ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದ ರಾಜ್ಯ ಮಟ್ಟದ ನಾಯಕರಕ್ಕಿಂತಲೂ ಅಲ್ಲಿ ಕೇಂದ್ರದಲ್ಲಿ ಇರುವ ನಾಯಕರು ಸ್ಮೃತಿ ಇರಾನಿ, ಹರ್ಷವರ್ಧನ್ ಇವರ ದೆಹಲಿಗೆ ಸೇರಿದಾರೆ. ಇವರಲ್ಲಿ ಯಾರು ಒಬ್ಬರನ್ನ ಆಯ್ಕೆ ಆಗ್ಬೋದು ಬಿಜೆಪಿ ಒಂದೊಳ್ಳೆ ಅಧಿಕಾರಕ್ಕೆ ಬಂದ್ರೆ. ಯಾಕಂದ್ರೆ ಇವಾಗ ಸ್ಮೃತಿ ಇರಾನಿಗೆ ಯಾವುದೇ ಸ್ಥಾನಮಾನ ಇಲ್ಲ. ಒಂದೊಳ್ಳೆ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದ್ರೆ ಅವರಿಗೆ ಒಂದು ಹೆಣ್ಮಕ್ಳ ಒಂದು ವಿಶ್ವಾಸ, ಮಹಿಳೆಯರ ವಿಶ್ವಾಸ ಗಳಿಸಲು. ಯಾಕಂದ್ರೆ ಸುಷ್ಮಾ ಸ್ವರಾಜ್, ಶೀಲಾ ದೀಕ್ಷಿತ್, ಅನಂತರ ಅತಿಶಾ ಮೆಲ್ರೋನ್ 4 ಜನ ಮಹಿಳಾ ಮುಖ್ಯಮಂತ್ರಿಯನ್ನ ದೆಹಲಿ ಕಂಡಿದೆ ಅರವಿಂದ್ ಕೇಜ್ರಿವಾಲ್ ನ ಹೊರತುಪಡಿಸಿದ್ರೆ. ಒಂದು ಸುಷ್ಮಾ ಸ್ವರಾಜ್ ಇದ್ರು, ಆಮೇಲೆ 2 ಅವಧಿಗೆ ಶೀಲಾ ದೀಕ್ಷಿತ್ ಆದ್ರು, ಆಮೇಲೆ ಕೇಜ್ರಿವಾಲ್ ಬಂದ್ರು. ಈಗ ಮತ್ತೆ ಯಾರಿದ್ದಾರೆ? ಅತಿಶಾ ಮೆಲ್ರೋನ್ ಇದ್ದಾರೆ. ಹೀಗಾಗಿ ಮಹಿಳೆಯರನ್ನೇ ಮಾಡ್ಬೇಕು ಅಂತ ಬಿಜೆಪಿಯಲ್ಲಿ ಬಂತು ಅಂದ್ರೆ ಅವಾಗ ಸ್ಮೃತಿ ಇರಾನಿಗೂ ಕೂಡ ಅಲ್ಲಿ ಅವಕಾಶ ಸಿಗ್ಬೋದು.
ಹೌದು. ಇವು ಓಕೆ. ಸಾಧ್ಯತೆಗಳಿಲ್ಲ. ಅದು ನೋಡಬಹುದು. ಚುನಾವಣಾ ಫಲಿತಾಂಶ ಬಂದ ನಂತರ ಅದು ಬಿಜೆಪಿ ಹೌದು. ಹೈಕಮಾಂಡ್ ಪಕ್ಷ, ಅಲ್ಲಿನ ಶಾಸಕರು ಮತ್ತು ಅಲ್ಲಿನ ಪಕ್ಷ ಏನು ನಿರ್ಣಯ ತೆಗೆದುಕೊಳ್ಳುತ್ತದೆ ಅವರು ಆಗ್ತಾರೆ. ಒಮ್ಮೊಮ್ಮೆ ಶಾಸಕಾಂಗದ ಪಕ್ಷದಲ್ಲಿ ಶಾಸಕರನ್ನೇ ಆಯ್ಕೆ ಮಾಡಬಹುದು, ಅಥವಾ ಹೌದು. ಹೈಕಮಾಂಡ್ ಹೊರಗಿನವ್ರನ್ನ ತಂದು ಅಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಲು ಸಾಧ್ಯತೆಯೂ ಕೂಡ ಅಲ್ಲವೇ. ಇದೆ. ಹೌದು ಹೌದು ಸರ್. ಏನಂತ ಹೇಳಿದ್ರೆ ಇಷ್ಟೊತ್ತಿನವರೆಗೂ ಕೂಡ ನೀವು ದೆಹಲಿಯ ಚುನಾವಣೆ, ಅದ್ರ ಜೊತೆಗೆ ಯಾವ ಪಕ್ಷಗಳು ತ್ರಿಕೋನ ಸ್ಪರ್ಧೆ ಇದ್ರೂ ಕೂಡ ಯಾವ ರೀತಿಯಾಗಿ ಚುನಾವಣೆ ನಡೀತಾ ಇದೆ ಮತ್ತು ಆಮ್ ಆದ್ಮಿ ಪಾರ್ಟಿಯ ಸ್ಥಿತಿ ಏನು, ಅದೇ ರೀತಿಗೆ ಬಿಜೆಪಿಯ ಸ್ಥಿತಿ ಏನು, ಈ ಎಲ್ಲ ವಿಚಾರಗಳನ್ನ ಕೂಡ ತಿಳಿಸಿದ್ರಿ. ಇದೇ ಫೆಬ್ರವರಿ 8ಕ್ಕೆ ಅಲ್ಲಿನ ಒಂದು ಫಲಿತಾಂಶ ಕೂಡ ಬರ್ತಾ ಇದೆ. ಯಾರಿಗೆ ದೆಹಲಿ ಮತದಾರ ಮಣೆ ಹಾಕ್ತಾನೆ ಎಂಬುದನ್ನ ನಾವು ಕೂಡ ನೋಡೋಣಂತೆ. ಯಾಕಂದ್ರೆ ಪ್ರಮುಖವಾಗಿ ಅಭಿವೃದ್ಧಿ ವಿಚಾರಗಳ ಕುರಿತಂತೆ ಬಂದ್ರೆ ಎರಡೂ ಪಕ್ಷಗಳಲ್ಲಿನೂ ಕೂಡ ಸಮಾನವಾದಂತ ಅವಕಾಶ ಇದೆ ಎಂಬಂತ ತಿಳಿದು ಬರ್ತಾ ಇದೆ. ಇಷ್ಟೊತ್ತಿನವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಡಾಕ್ಟರ್ ಸತೀಶ್ ಪಾಟೀಲ್ ಅವರೇ, ನಿಮಗೆ ದ ಫೆಡರಲ್ ಕರ್ನಾಟಕದ ವತಿಯಿಂದ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.